ಬಾಬಾ ಧನ್ಸರ್ ಎಂಬ ಈ ಪವಿತ್ರ ಸ್ಥಳವು ಕಟ್ರಾ ಗ್ರಾಮದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ನೀವು ವೈಷ್ಣೋದೇವಿ ಯಾತ್ರೆಯನ್ನ ಮಾಡಿದ್ರೆ ಈ ಸ್ಥಳವನ್ನು ನೋಡೋದು ಮರಿಬೇಡಿ. ಪಾರ್ವತಿ ಮಾತೆಗೆ ಶಿವ ತನ್ನ ಅಮರತ್ವದ ರಹಸ್ಯವನ್ನು ಹೇಳಲು ಅಮರನಾಥ ಗುಹೆಗೆ ತಾಯಿ ಪಾರ್ವತಿಯನ್ನು ಕರ್ಕೊಂಡು ಹೋಗ್ತಾನೆ. ಹೋಗುವಂತ ಸಮಯದಲ್ಲಿ ತನ್ನ ಕೊರಳಲ್ಲಿದ್ದ ಶೇಷನಾಗನನ್ನ ಬಿಟ್ಟು ಪಾರ್ವತಿಯರಿಬ್ಬರೇ ಹೋಗ್ತಾರೆ. ಆ ಸಮಯದಲ್ಲಿ ಶೇಷನಾಗನು ವಾಸುದೇವನಾಗಿ ಮನುಷ್ಯ ರೂಪವನ್ನ ತಾಳಿದ ನಂತರ ಅವನಿಗೆ ಅನೇಕ ಪುತ್ರರಾಗ್ತಾರೆ. ಆ ಪುತ್ರರಲ್ಲಿ ಒಬ್ಬರು ಬಾಬಾ ಧನ್ಸರ್ ಅಂತ. ಈ ಸರೋವರನ ಕರುವಾ ಝೀಲ್ ಅಂತ ಕರೀತಾರೆ. ಪ್ರಾಚೀನ ಕಾಲದಲ್ಲಿ ಕರುವಾ ಸರೋವರದ ಬಳಿ ಒಬ್ಬ ರಾಕ್ಷಸ ವಾಸ ಆಗಿರ್ತಾನೆ. ಈ ರಾಕ್ಷಸನ ವಿಕೃತ್ಯ ವಿಧ್ವಂಸತನಕ್ಕೆ ಅಲ್ಲಿನ ಜನರು ಸೋತು ಬಾಬಾ ಧನ್ಸರರಲ್ಲಿ ವಿನಂತಿಸ್ಕೊಂತಾರೆ ಇವನ ಸಂಹಾರಕ್ಕಾಗಿ. ಅತ್ಯಾಚಾರ, ಅಧರ್ಮ, ಕೊಲೆ ಇವನ ದಿನನಿತ್ಯದ ಚಟುವಟಿಕೆ ಆಗಿರುತ್ತೆ. ಇದನ್ನು ಕಂಡ ಬೇಸತ್ತಂತಹ ಅಲ್ಲಿನ ಸ್ಥಳೀಯರು ಬಾಬಾ ಧನ್ಸರರಲ್ಲಿ ಇವನ ಸಂಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಬಾಬಾ ಧನ್ಸಾರರು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಶಿವನಿಂದ ಇವನ ಸಂಹಾರವನ್ನು ಮಾಡಿಸ್ತಾರೆ. ಆ ಮಾಡಿದ ಸ್ಥಳವೇ ಈ ಜಾಗವೆಂದು ಸ್ಥಳೀಯರ ನಂಬಿಕೆಯಾಗಿದೆ. ಅಂದಿನಿಂದ ಒಂದು ಗುಹೆಯಲ್ಲಿ ಶಿವನ ಉದ್ಭವ ಲಿಂಗವನ್ನು ಕಾಣಬಹುದು. ಮತ್ತೊಂದು ಬದಿಯಲ್ಲಿ ಬಾಬಾ ಧನ್ಸಾರರು ಹಾಗೂ ಬಾಬಾ ಧನ್ಸಾರರ ಭಕ್ತಿಗೆ ಮೆಚ್ಚಿದ ಶೇಷನಾಗನ ಉದ್ಭವ ಮೂರ್ತಿಯನ್ನು ಕೂಡ ನಾವು ಕಾಣಬಹುದಾಗಿದೆ. ಈ ಪವಿತ್ರವಾಗಿರುವಂತಹ ಸ್ಥಳವನ್ನ ಬಾಬಾ ಧನ್ಸಾರ್ ಪವಿತ್ರ ಸ್ಥಳವೆಂದು ಅಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ. ನಮ್ಮಲ್ಲಿ ನಾಗ ಪ್ರತಿಷ್ಠೆ, ಸರ್ಪದೋಷ ನಿವಾರಣೆ ಇತ್ಯಾದಿಗಳಂತೆ ಹಿತಾಪನಾದಿಗಳನ್ನ ಕರ್ಮ ವಿಧಿಗಳನ್ನ ಮಾಡ್ತೀವಿ. ಅದೇ ತರನೇ ಈ ಸ್ಥಳದಲ್ಲಿ ಸಂತಾನಕ್ಕಾಗಿ ಇಲ್ಲಿ ನಾಗಗಳನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಆದರೆ ಇಲ್ಲಿನ ನಾಗಗಳ ಚಿತ್ರಣ ಅತ್ಯಂತ ವಿಶಿಷ್ಟ ಮತ್ತೆ ವಿಶೇಷವಾಗಿದೆ. ಅಂದಿನಿಂದ ಈ ಸರೋವರ ಅತ್ಯಂತ ಪವಿತ್ರವೆಂದು ಪರಿಗಣಿಸುವ ಇಲ್ಲಿನ ಸ್ಥಳೀಯರು ಈ ಜಾಗದಲ್ಲಿ ಸ್ನಾನವನ್ನ ಮಾಡಿ ಏನೇ ಪ್ರಾರ್ಥನೆಯನ್ನ ಕೋರಿದರೂ ಇಲ್ಲಿ ನೆರವೇರುತ್ತೆ ಎಂದು ನಂಬಲಾಗಿದೆ. ಮಹಾಶಿವರಾತ್ರಿ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ನಾಗ ಪ್ರತಿಷ್ಠಾಪನೆ, ಸರ್ಪದೋಷ ನಿವಾರಣೆ ಇತ್ಯಾದಿಗಳಂತೆ ಹೇಗೆ ಕರ್ಮ ವಿಧಿಗಳನ್ನ ನಡೆಸ್ತೀವೋ ಅದೇ ತರ ಇಲ್ಲಿ ಸಂತಾನ ಭಾಗ್ಯಕ್ಕಾಗಿ ನಾಗ ಪ್ರತಿಷ್ಠಾಪನೆಗಳನ್ನ ಮಾಡ್ತಾರೆ. ಆದರೆ ಇಲ್ಲಿನ ನಾಗಗಳು ಅತ್ಯಂತ ವಿಶೇಷ ಮತ್ತು ವಿಶಿಷ್ಟವಾಗಿದೆ ಎಂಬುದು ಗಮನಿಸಬೇಕಾದಂತಹ ಸಂಗತಿ. ಈ ವಾತಾವರಣವು ಸದಾ ಆಹ್ಲಾದಕರವಾಗಿರುತ್ತೆ. ಅತ್ಯಂತ ಮುದ ನೀಡುವಂತಹ, ಮನಸ್ಸಿಗೆ ಶಾಂತಿಯನ್ನು ನೀಡುವಂತಹ ಪ್ರಶಾಂತ ವಾತಾವರಣವಾಗಿದೆ. ಆ ನೀರು ನೋಡಿ ಎಷ್ಟು ಪರಿಶುದ್ಧವಾಗಿದೆ. ಆ ನೀರನ್ನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ನೋಷ್ಟು ಮನಸ್ಸಿನ ಆಳದಲ್ಲಿ ನಮ್ಮ ಕಲ್ಮಶಗಳೆಲ್ಲವೂ ನಿವಾರಣೆಯಾಗಿ ಭಗವಂತನಲ್ಲಿ ಪರಿಶುದ್ಧವಾದ ಭಕ್ತಿಯನ್ನು ಮೂಡಿಸುವಂತಹ ಈ ಸ್ಥಳವೇ ಬಾಬಾ ಧನ್ಸಾರ್ ಎಂಬ ಪವಿತ್ರ ಸ್ಥಳ. ನೀವೇನಾದ್ರೂ ವೈಷ್ಣೋದೇವಿ ಯಾತ್ರೆಯನ್ನ ಮಾಡಿದ್ರೆ ಇಂತಹ ಜಾಗವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಮತ್ತೊಂದು ಜಾಗದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಧನ್ಯವಾದ. ಶ್ರೀ ಚರಣ ಸೇವೆ.